ಏನು ನಮ್ಮಪ್ಪ ಫಿಟ್ಟಿಂಗ್ ಇಟ್ಟಿದ್ದ? ಹೌದಪ್ಪ, ನಿಮ್ಮಪ್ಪನೇ ಫಿಟ್ಟಿಂಗ್ ಇಟ್ಟಿದ್ದು. ನಾನ್ ನಂಬಲ್ಲ. ನಮ್ಮಪ್ಪ ಎಲ್ಲ ಸಮಸ್ಯೆಗಳನ್ನು ಬಗೆಹರಿಸೋ ಶ್ರೀ ಕೃಷ್ಣ ಪರಮಾತ್ಮ ಇದ್ದಂಗೆ. ನೀವು ನಮ್ಮಪ್ಪನ ಬಗ್ಗೆ ಲಘುವಾಗಿ ಮಾತಾಡಬೇಡ. ಹೌದೌದೌದು, ನಿಮ್ಮ ಅಪ್ಪನ ಬಗ್ಗೆ ನನಗ್ ಗೊತ್ತಿಲ್ಲ, ಆದ್ರೆ ನಮ್ ತಾತನ ಬಗ್ಗೆ ನನಗೆಲ್ಲ ಗೊತ್ತು. ಬಿಸಿ ಬಿಸಿ ಕಜ್ಜಾಯ, ರುಚಿ ರುಚಿ ಕಜ್ಜಾಯ ಮಾಡಿ ಕೊಡಲೆ ನಾನು. ನೋಡಪ್ಪ, ನೀನ್ ಎದುರುಗಡೆ ನಿಂತಿರುವಾಗ್ಲೇನೆ ಇವನು ಇಷ್ಟೆಲ್ಲ ಮಾತಾಡ್ತಾನೆ. ಅಕಸ್ಮಾತ್ ನೀನು ಇಲ್ಲಿ ಇಲ್ಲದೆ ಇದ್ದಿದ್ರೆ ಇನ್ನು ಏನೇನು ಮಾತಾಡ್ತಾ ಇದ್ದೋ ಏನೋ ಇವನು. ಅಲ್ವಾ? ನೋಡು ನೋಡು ಪ್ರಸಾದು, ನಿಮ್ಮ ಅಪ್ಪನ ಒಳ್ಳೆತನನ ಇವರೆಲ್ಲ ಹಾಗೆ ಬಳಸ್ಕೋತಾ ಇದ್ದಾರೆ ಅಂತ. ನಾನು ಎಂಥ ಒಳ್ಳೆ ಜೀವಿ, ಮುಗ್ಧ ಜೀವಿ. ನಾನ್ ಫಿಟ್ಟಿಂಗ್ ಇಡ್ತೀನೇನೋ ಈ ವಯಸ್ಸಲ್ಲೂ ನನ್ನ ಮೊಮ್ಮಗ ಚೆನ್ನಾಗಿರ್ಲಿ ಅಂತ ನಾನು ಎಷ್ಟು ಕಷ್ಟಪಡ್ತೀನಿ. ಆದರೆ ಒಂದಲ್ಲ ಒಂದು ಕಾರಣಕ್ಕೆ ಸಿಕ್ಕಾಕೋತಾನೆ, ಮತ್ತೆ ಅದಕ್ಕೆಲ್ಲ ನಾನೇ ಕಾರಣ ಅಂತ ಹೇಳ್ತಾನೆ. ತಾತ, ಇದೆಲ್ಲ ಶುರು ಮಾಡಿದ್ದು ನಿನ್ನಿಂದ ತಾನೆ. ನನ್ನ ಪೇಚಾಟಕ್ಕೆ ಸಿಕ್ಸಿ ಇವಾಗ ಮಜಾ ತಗೊಳ್ತಾ ಇದ್ಯಾ ನೀನು? ಏ ಮೊಮ್ಮಗನೇ, ಬದುಕಬೇಕು ಅಂದ್ರೆ ಸತ್ಯ ಹೇಳ್ಬೇಕು. ಆದ್ರೆ ಚೆನ್ನಾಗಿ ಬದುಕಬೇಕು ಅಂದ್ರೆ ಸುಳ್ಳು ಹೇಳ್ಬೇಕು. ತಾತ ಹೇಳ್ಕೊಡೋ ಬುದ್ಧಿ ಮಾತಾ ಇದು. ನೀನೇ ನೋಡು. ನೋಡೋ ಮೊಮ್ಮಗನೇ, ಹೆಂಡತಿರ ಹತ್ರ ಮಾತಾಡೋದು ಕೂಡ ಒಂದು ಕಲೆ ಕಣೋ. ಈಗ ಹೆಂಡತಿಯರಿಗೆ ದೊಡ್ಡ ದೊಡ್ಡ ಸುಳ್ಳುಗಳು ಹೇಳೋಕೆ ಹೋಗಬಾರ್ದು. ನೀನು ಚಿಕ್ಕ ಪುಟ್ಟ ಸುಳ್ಳು ಹೇಳಿದೆ ಅಂತ ಇಟ್ಕೋ, ಅವರು ಹೊಟ್ಟೆ ಒಳಗೆ ಹಾಕತ್ತಾರೆ, ಏನು ಅಂದ್ಕೊಳ್ಳಲ್ಲ. ಈಗ ನೋಡಪ್ಪ, ಈಗ ಹೆಂಡತಿನ ನೀನು ತುಂಬ ಸುಂದರಿ ಕಣೆ ಅಂತನೋ, ಏನೂ ಮಾತಾಡಲ್ಲ, ಸುಮ್ಮನೆ ಆಗ್ತಾರೆ. ಅಯ್ಯೋ ಅಯ್ಯೋ, ನೀನು ಲೋಕದಲ್ಲೇ ಅಪ್ರತಿಮ ಸುಂದರಿ ಅಂತನೋ, ಅದು ಸುಳ್ಳು ಅಂತ ನನಗೂ ಗೊತ್ತು, ನಿನಗೂ ಗೊತ್ತು, ಅವಳಿಗೂ ಗೊತ್ತಿರುತ್ತೆ. ಅದಕ್ಕೆ ಕಣೋ ದೊಡ್ಡವ್ರು ಹೇಳೋದು, ಸತ್ಯಂ ಬ್ರೂಯಾತ್ ಪ್ರಿಯಂ ಬ್ರೂಯಾತ್ ನ ಬ್ರೂಯಾತ್ ಸತ್ಯಂ ಅಪ್ರಿಯಂ ಅಂತ. ಅಂದ್ರೆ ಸತ್ಯವಾದನ್ನು ಹೇಳಬೇಕು, ಅದ್ರ ಜೊತೆಗೆ ಪ್ರಿಯವಾದದ್ದನ್ನೂ ಹೇಳಬೇಕು. ಕೋಪ ಬರ್ಸೋಂತ ಯಾವ ಸತ್ಯನೂ ಹೇಳೋಕ್ ಹೋಗ್ಬಾರ್ದು. ಅರ್ಥ ಆಯ್ತಾ? ಅಪ್ಪ, ನಿಮಗೆ ಇಷ್ಟೆಲ್ಲ ಜ್ಞಾನ ಇದೆಯಾ? ನನಗೆ ಇದೆಲ್ಲ ಮೊದಲೇ ಗೊತ್ತಿದ್ದಿದ್ರೆ ನಾನು ಹೆಂಡತಿ ಜೊತೆ ಇನ್ನೂ ನಾನು ಚೆನ್ನಾಗೇ ಇರ್ಬೋದಾಗಿತ್ತೇನೋ. ಅಪ್ಪ, ನೀನ್ ಅಮ್ಮನಿಗೆ ಸುಳ್ಳು ಹೇಳೋದು ನನಗಿಷ್ಟ ಆಗಲ್ಲ.